ಸ್ವಾಮಿ ಪ್ರಾಣೇಶ್ವರಿ ನಮಸ್ಕರಿಸುವೆನು. ಸ್ವಾಗತ ಪ್ರಿಯ, ಸುಸ್ವಾಗತ. ಅಬ್ಬಬ್ಬಾ, ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ.
ನಿನ್ನ ಭಾಷೆ ನಾ ಬಲ್ಲೆ ನಲ್ಲೆ ಅದು ಕರೆಯದೆ ಕರೆಯೋಲೆ ನೀ ಬಲ್ಲೆ ಎನಗೆ ನಾ ಬರುವೆ ನಲ್ಲೆ ನಮಗೆ ಬಗೆ ನೀ ಬಲ್ಲೆ ಎನಗೆ ನಾ ಬರುವೆ ನಲ್ಲೆ ನಮಗೆ ಬಗೆ ಯೌವನದ ಗುಳಿಯೊಳಗೆ ಅರಳಿದ ಸುಮಗಾಲೆ ಯೌವನದ ಬಲೆಯೊಳಗೆ ಅರಳಿದ ಪ್ರೇಮವಿದು ನನ್ನೊಲವಿನ ಆಹಾ ಮಾಲೆ ನಿಜವೇ ಸ್ವಾಮಿ ಲಾ 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 ಲಾ, ಲಾ. ಲಾ, 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 ಲಾ. ಸ್ವಾಮಿ. ಪ್ರಿಯ, ನನ್ನ ಹೃದಯಾದಿ ದೇವರ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆನು. ಅದು ಈ ದಿನ ಲಭಿಸಿತು ಸ್ವಾಮಿ. ದೇವಿ ನಿನ್ನ ದೇವರ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ನೀನು ಏನನ್ನು ಸಿದ್ಧಪಡಿಸಿರುವೆ? ಆಹಾ, ನನ್ನನ್ನೇ ನಿಮಗಾಗಿ ಅರ್ಪಿಸಿರುವೆಂದ ಮೇಲೆ ಇನ್ನು ನನ್ನದಾಗಿ ಮತ್ತೇನು ನಡೆದಿದೆ ಸ್ವಾಮಿ? ಏನೂ ಇಲ್ಲವೇ? ಅದು ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲಿಂದಲೂ ತಮ್ಮದೇ ಆಗಿರುವುದು. ಅದನ್ನು ಪುನಃ ಕೊಡುವ ಅಗತ್ಯವಿದೆಯೇ? ಅದನ್ನು ನಾನು ಬಲ್ಲೆನು ಪ್ರೇಯಿಸಿ, ಆದರೆ ನಿನ್ನ ಪ್ರೇಮವನ್ನು ಆಹಾ, ಮಂದಾರ ಹೂವೆ ಬಾ, ಆಹಾ, ಸಿಂಧೂರ ರಾಣಿ ಬಾ, ಬಾಯನ್ನ ಪ್ರೇಮದ ಸುಮರಾಣಿ ಆಹಾ. ನನ್ನೊಲವೇ ಓಡಿ ಬಾ, ನನ್ನೊಲವೇ ಓಡಿ ಬಾ. ಸ್ವಾಮಿ. ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ಬಾಯನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ, ನನ್ನೊಲವೇ ಓಡಿ ಬಾ. ನಿನ್ನ ಕಣ್ಣೆ ಕಮಲಗಳು, ಮುಂಗುರುಳು ದುಂಬಿಗಳು, ನಾಚಿದವು ಸಂಪಿಗೆ ಹೂವು, ನೀನಗಳು ಹೂವನವು. ನಿನ್ನ ಕಣ್ಣಿನ ಕಮಲಗಳು, ಮುಂಗುರುಳು ದುಂಬಿಗಳು, ನಾಚಿದವು ಸಂಪಿಗೆ ಹೂವು, ನೀನಗಳು ಹೂವನವು. ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸ ಚೆನ್ನ, ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸ ಚೆನ್ನ, ನಿನ್ನಂದ
ನಿನ್ನಂತರಂಗವ ನಾಯೇನು ಬಲ್ಲೆನು ನಿಜ ಹೇಳು ಪ್ರೇಯಸಿಯೇ ನನ್ನೊಲವು ಬೆಲೆ ನಿನ್ನಂತರಂಗವ ನಾಯೇನು ಬಲ್ಲೆನು ನಿಜ ಹೇಳು ಪ್ರೇಯಸಿಯೇ ನನ್ನೊಲವು ಬೇಡವೇ ಬಾಯನ್ನ ಪ್ರೇಮದ ರಸನೆ ತೋಳಿಂದ ನನ್ನನ್ನು ಬಳಸಿ ಬಾಯನ್ನ ಪ್ರೇಮದ ರಸ ತೋಳಿಂದ ನನ್ನನ್ನು ಬಳಸು ಬಾಯನ್ನ ಪ್ರೇಮದ ರಸನೆ ತೋಳಿಂದ ನನ್ನನ್ನು ಬಳಸಿ ಬಾ ಪ್ರೀತಿಸು ಆಲಂಗಿಸು ಬಾ ಪ್ರೀತಿಸು ಆಲಂಗಿಸು ಹೃದಯ ಬಾ ಪ್ರೀತಿಸು ಆಲಂಗಿಸು ಹೃದಯ ಮಂದಾರ ಬಾಯನ್ನ ಪ್ರೇಮದ ಸುಂದರ ಪ್ರಿಯಾ, ಏಕೆ ಸ್ವಾಮಿ ಹೆದರುತ್ತಿರುವರೇ? ಅಬ್ಬಬ್ಬಾ, ಇಲ್ಲಿ ನೋಡಬಾರದೆ. ಎಲ್ಲಿ ನೋಡಲಿ? ಆಹಾ, ನೀವಲ್ಲವೇ ನನ್ನ ಪ್ರೇಮದ ಪೂಜಾರಿ? ಹೌದೇ ಸ್ವಾಮಿ? ಹೌದು. ಆಹಾ. ಅದನ್ನು ನಾನು ಬಲ್ಲೆನು ಪ್ರೇಯಸಿ. ನಿಜವೇ ಸ್ವಾಮಿ? ಅದಕ್ಕೆ ಸ್ವಾಮಿ ಈ ರೀತಿ ಹೆದರುತ್ತಿರುವರೇ? ಹತ್ತಿರ ಬರಬಾರದೆ. ಅದನ್ನು ಬಲ್ಲೆನು ಪ್ರೇಯಸಿ. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬ ಬಯಕೆ ಉತ್ತರ. ವಸಂತದ ಬಳ್ಳಿಗಳು ಪ್ರತಿದಿನವೂ ತನ್ನ ಹೊಸ ಹೊಸದಾದ ಹೂಗಳಿಂದ ಈ ಸೃಷ್ಟಿಕರ್ತನನ್ನು ಆರಾಧಿಸುವವು. ಪಕ್ಷಿಗಳು ಪ್ರತಿದಿನವೂ ತನ್ನ ಹೊಸ ಹೊಸದಾದ ಗಾನಗಳಿಂದ ಈ ಪ್ರಕೃತಿಯನ್ನು ಕಂಪಿಸುವವು. ಸರ್ವಸಾಕ್ಷಿಯಾದ ಸೂರ್ಯ ದೇವನು ಪ್ರತಿದಿನವೂ ತನ್ನ ಹೊಸ ಹೊಸದಾದ ಕಾಂತಿಗಳಿಂದ ಈ ಜಗತ್ತನ್ನು ಬೆಳಗುವನು. ಈ ಪ್ರೇಮದ ವಿಚಾರವೂ ಹಾಗೆ ದೇವಿ. ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನಗಳ
ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಈ ಪ್ರೇಮ ಸಜೀವಿನಿ ದೇವಿ. ಆಹಾ. ಹೃದಯೇಶ್ವರಿ, ನಿನ್ನೆಯ ದಿನ ಹೃದಯೇಶ್ವರಿ ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೇವೆ. ಆಹಾ. ಈ ದಿನ ಪುನಃ ಸಮ್ಮಿಳಿತನಾಗಿರುವೆ. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೊಳ್ಳಬೇಕೆಂಬ ಆಸೆಯಾಗಿದೆ. ಆಹಾ. ಉತ್ತರ ದೇವರೇ ಪೂಜೆಯನ್ನು ಬಯಸಿದಾಗ ಅಬ್ಬಬ್ಬ ಸ್ವಾಮಿ. ಗಾನ ಕೋಗಿಲೆ ಆಹಾ. ನಿನಗೆ ಹೇಳಲೇ ಏನು ಹೇಳುವಿರಿ ಸ್ವಾಮಿ? ಹೃದಯ ರಾಣಿಯೇ ಅಬ್ಬಬ್ಬಾ ನಿನಗೆ ನಿಜವೇ ಏನು ನೀಡಲೇ. ಆಹಾ. ಪ್ರಿಯ ಗಾನ ಕೋಗಿಲೆ ಏನ ಹೇಳಲೇ ಹೃದಯ ರಾಣಿಯೇ ನಿನಗೆ ಏನ ನೀಡಲೇ. ರಾಜ ಸಾಮ್ರಾಜ್ಯದ ರಾಣಿಯೋ ನೀನೇ, ಗಾನ ಸೌಂದರ್ಯದ ಆಭರಣವೇ ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ. ಗಾನ ಕೋಗಿಲೆ ಕಿರುಗೆಜ್ಜೆ ನಿನ್ನ ಕಾಲಿನಲ್ಲೇ ಗಲು ಗಲು ಎನ್ನುತ್ತ ಕುಣಿಯುತ್ತಿದೆ. ಕಿರುಗೆಜ್ಜೆ ನಿನ್ನ ಕಾಲಿನಲ್ಲೇ ಗಲು ಗಲು ಎನ್ನುತ್ತ ಕುಣಿಯುತ್ತಿದೆ. ಆ ಗೆಜ್ಜೆ ನಾದಕ್ಕೆ ಮನದಲ್ಲಿ ಕುಣಿದನು ಮಗನೇ. ಆ ಗೆಜ್ಜೆ ನಾದಕ್ಕೆ ಮನದಲ್ಲಿ ಕುಣಿದನು ಮಗನೇ. ಈ ಪ್ರೇಮ ಸಂಗಮಕ್ಕೆ ಈ ಸಂಜೆ ಹೇಗೆ ಸ್ವಾಮಿ ಹೆದರುತ್ತಿರುವಿರಿ? ಆಹಾ.
ಆರಂಭಿಸಿದಾಗ ಭಕ್ತರಾದ ನಾನು ವ್ಯಾಕರಿಸುವಲ್ಲಿ. ಓಹೋ, ಅಬ್ಬಬ್ಬ, ಕೂತಿಕೊಳ್ಳುವರಾಗಿ ಸ್ವಾಮಿ. ಇಲ್ಲಿ ಬರುವರಾಗಿ. ನಿನ್ನ ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ನಿಮಗೆ ಸ್ಥಾನ. ರಾಜ 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 ಸವಿ ಮಾತೊಂದ ನುಡಿವೆಯ ಸವಿ ಮಾತೊಂದ ನುಡಿವೆಯ ಪ್ರಿಯ, ಏಕೆ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತು ಸ್ವಾಮಿ? ಅಪರಾಧವಲ್ಲ ಪ್ರೇಯಸಿ. ಈ ದಿನದ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದುದರಿಂದ ನಿನ್ನ ಈ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ ಹೇಳು? ಈ 4 ದಿನಗಳಲ್ಲೂ ಯುದ್ಧದಲ್ಲೇ ನಿರತರಾಗಿದ್ರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ ಪ್ರಭು? ಇಲ್ಲ ಉತ್ತರ. ಇಂದಿನ ಯುದ್ಧದಲ್ಲಿ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ. ನಗುಮುಖದಿಂದ ನನ್ನನ್ನು ಕಳಿಸಿಕೊಡಬಲ್ಲೆಯಾ? ತಾವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ನಿಮ್ಮ ಸಂಘಟನೆ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆಯವರು ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹ ಸಹಾಯ ಮಾಡಿದರಂತೆ. ಆದ್ದರಿಂದ ನಾನು ನಿಮಗೆ ಸಹಾಯಗಳಾಗುವೆನು ಪ್ರಭು. ಇಲ್ಲ ಉತ್ತರ. ಅಂದಿನ ಯುದ್ಧದಲ್ಲಿ ನನ್ನ ತಾಯಿಯವರು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಪ್ರಿಯ, ಯುದ್ಧಕ್ಕಾಗಿ ಹೊಸ ಬೆಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೇರಿಸಲಿ. ಉತ್ತರ, ನಿನ್ನ ಈ ಕೋಮಲವಾದ ಕೈಗಳಿಗೆ ಕಾರ್ಯವಿದಲ್ಲ ದೇವಿ.
ನಿನ್ನ ಸಖಿಯರು ಕಿರುತಂದ ಪ್ರಿಯ ಕಾಂತೆ ನಿನ್ನಯ ಮನವು ಸಾಕು ಸಾಕು ಸುಮ್ಮನಿರಿ ಸ್ವಾಮಿ. ಮೋಹಿಸಿ ಎನ್ನನು ಅಡ್ಡಿ ಮಾಡುವವೇನೇ ನಿನ್ನೆ ಕರಗಳು. ಕಾಂತೆ ನಿನ್ನಯ ಮನವು ಮೋಹಿಸಿ ಎನ್ನನು ಕಾಂತೆ ನಿನ್ನಯ ಮನವು ಮೋಹಿಸಿ ಎನ್ನನು ಅಡ್ಡಿ ಮಾಡುವವೇನೇ ಈ ಕರಗಳು ಅಡ್ಡಿ ಮಾಡುವವೇನೇ ಈ ಕರಗಳು. ಬಾರೆ ಸಂಗ ಕಲಾದರೆ ನಾಯಕಿಯೇ ನಾಟ್ಯ ಕಲಾದರೆ ನಾಯಕಿಯೇ ಆವೇಶಗಳು ಇರುತ್ತವೆ. ಆವೇಶಗಳು ಇರುತ್ತವೆ. ಇದು ಉಪವಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಒದಗಿರುವುದು. ಆದರೆ ನೀನು ಈಗಲೂ ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂಬುದನ್ನು ತೋರುವುದು. ಘೋರ ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಹಾಸ್ಯಪ್ರಿಯೆ ಗಾನಮಯಿಯಾದ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಒಂದಕ್ಕೊಂದು ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವನು. ಇದುವರೆಗೂ ಗಾನಶಿಲೆಯಾದ ಹಾಸ್ಯಪ್ರಿಯಾದ ಒಬ್ಬ ಉತ್ತರನ್ನು ನೋಡಿದಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರಸ್ಥಿತಿಯಾದ ಮತ್ತೊಬ್ಬ ಉತ್ತರನ್ನು ನೋಡುವಂತೆ ಸ್ವಾಮಿ. ಹಾಗಾದರೆ ನೀನು ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯಾ?
ನನಗೋಸ್ಕರ ನೀನು ಸ್ವಲ್ಪವೂ ದುಃಖಿಸುವುದಿಲ್ಲವೇ ಉತ್ತರ? ದುಃಖಿಸುವುದಿಲ್ಲ ಪ್ರಭು. ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗಣಿಸಿಕೊಳ್ಳಬಲ್ಲಲಿ. ನೀನು ನಿನ್ನ ಕರ್ತವ್ಯದಲ್ಲಿ ಸ್ಥಿರನಾಗು. ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನಿಯಾಗಿ ನಿರ್ವಹಿಸುವಳು. ಪ್ರಿಯಾ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಓ ನಲ್ಲೆ ಏನು ಮೂಡಿ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಸಪ್ತಸ್ವರದ ಧ್ವನಿಯವಳೇ, ಕಾಮನ ಬೀಜ ಕಣ್ಣವಳೇ, ಸಪ್ತಸ್ವರದ ಧ್ವನಿಯವಳೇ, ಕಾಮನ ಬೀಜ ನೀಯನಗೆ ಸತಿಯಾದವಳೇ, ಕಾಣದ ಸುಖವನ್ನು ತಂದವಳೇ, ನೀಯನಗೆ ಸತಿಯಾದವಳೇ, ಕಾಣದ ಸುಖವನ್ನು ತಂದವಳೇ, ಬಾಬಾರೇ 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 ಬಾರೇ ನನ್ನವಳೇ. ಉತ್ತರ ಪ್ರಿಯಾ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಗಮ ಗಮ ಗಮಿಸಿದೆ ಗಮಕಗಳು ನಲ್ಲೆ ನಿನ್ನ ನಡೆಯೊಳಗೆ, ಗಮ ಗಮ ಗಮಿಸಿದೆ ಗಮಕಗಳು ನಲ್ಲೆ ನಿನ್ನ ನಡೆಯೊಳಗೆ, ಕಲಿದಿದೆ ಶ್ರುತಿಲಯ ಪ್ರಾಸಗಳು ನಲ್ಲೆ ನಿನ್ನ ಮಾತೊಳಗೆ. ಪ್ರಿಯಾ, ನಾನು ನೋಡುತ್ತಿರುವುದು ಏನನ್ನೂ ಈಶ್ವರ, ಸ್ವರ್ಣದ ಪುತ್ಥಳಿಯಲ್ಲಿ ಶಿರೀಷದ ಮಾರ್ಗವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಆಹಾ, ಈಗ ಸಂಸಾರದ ದುಃಖದ ಮಧ್ಯದಲ್ಲಿ ಈ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರೀ ರತ್ನಳು, ನೀನು ಕ್ಷತ್ರಿಯ ರತ್ನನು. ಯುದ್ಧವು ನಿನ್ನ ಕೀರ್ತಿ ಗೌರವ ಸಂಪತ್ತು. ಹೋಗುತ್ತರಳ ವೀರ. ಹಾಗಾದರೆ ನೀನು ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯಾ?
ವೀರಮಾತು. ವೀರಮರ. ಪ್ರಿಯ, ಬಾ ಬಾ ಎನ್ನ ಮನದ ರಾಜ, ಬಾ ಎನ್ನ ಮನದ ರಾಜ, ಮನಸ್ಸೆಲೆ ಬದಲಾದೇನ, ಬಾ ಎನ್ನ ಮನದ ರಾಜ. ಬರಬಾರದೆ ಪ್ರಭು, ಎಲ್ಲಿ? ಬಾ ಎನ್ನ ಮನದ ರಾಜ, ಮನಸ್ಸೆಲೆ ಬದಲಾದೇನ, ಬಾ ಎನ್ನ ಮನದ ರಾಜ, ಬಾ ಎನ್ನ ಮನದ ರಾಜ, ಬಾ ಎನ್ನ ಮನದ ರಾಜ. ಉತ್ತರ. ಹಾಗಾದರೆ ನೀನು ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯಾ? ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ಈ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ನೀನಾಗಲು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ಪ್ರಿಯ, ಬಹುಕಾಲ ತಪಗೈದೆ ನಿನ್ನ ಪಡೆಯಲು, ನನ್ನವಳು ಕಾಲ್ಗೆ ಜನವ ಮತ್ತನಲ್ಲಿ ನಮ್ಮ ಬೆನ್ನಿನಲ್ಲಿ ಹಗಲು ഇരുಳಾಗಿ ഇരുಳು ಬೆಳಕಾಗಿ ಬಂದೆನು ಕುಣಿವ ಕಾಲ್ಗೆ ಜನವ ಮತ್ತನದಿ ಬಂದೆ ಬದುಕಿನಲ್ಲಿ ಹಗಲು ഇരുಳಾಗಿ ഇരുಳು ಬೆಳಕಾಗಿ ನಿನ್ನ ಬೆಳಕಿನಲ್ಲಿ
ಅಮ್ಮ, ನಿನ್ನ ಆಶೀರ್ವಾದವು ಸರ್ವದಾ ನನ್ನನ್ನು ರಕ್ಷಿಸಲಿ. ನನ್ನನ್ನು ಆಶೀರ್ವದಿಸು ತಾಯಿ. ಕುಮಾರ, ಇಂದು ಪಾಂಡವರ ರಾಜ್ಯಸಭೆಯಲ್ಲಿ ಪ್ರತಿಜ್ಞೆ ಮಾಡಿರುವೆಯಂತೆ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ. ಅದು ನಿಜವೇ ಕಂದ? ಹೌದು ತಾಯಿ. ಇಂದಿನ ಚಕ್ರವ್ಯೂಹ ಮಹಾಯುದ್ಧದಲ್ಲಿ ಸುಭದ್ರೆಯು ವೀರಮಾತೆ ಎಂಬುದನ್ನು ಈ ಜಗತ್ತಿಗೆ ತೋರಿಸುವನು. ನನ್ನ ಈ ಹಸಬ ಸಾಹಸವನ್ನು ಕಂಡು ಆಚಾರ್ಯ ದ್ರೋಣರು ಸ್ತಂಭಿತರಾಗುವರು. ನನ್ನನ್ನು ಅರಸು ತಾಯಿ. ಕುಮಾರ, ನಿನ್ನ ತಾಯಿಯ ಪ್ರೇಮ, ನಿನ್ನ ತಂದೆಯ ಶೌರ್ಯ, ಉತ್ತರೆಯ ಮಹಿಮೆ ನಿನ್ನನ್ನು ಎಡೆಬಿಡದೆ ಕಾಪಾಡಲಿ ಕಂದ. ಅಮ್ಮ, ಇಂದಿನ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ದ್ರೋಣನ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸುವೆನು. ಉತ್ತರ ನಗು ನಗುತ್ತಾ ನನ್ನನ್ನು ಕಳಿಸಿಕೊಡು ಅಮ್ಮ. ಕುಮಾರ, ಜನನಿ ಜಗದಾಂಬೆ ಮಮ ಜನ್ಮದಾತೆ, ಬೇಡುವೆ ನಾನೇ ಪದವನ, ಬೇಡುವೆ ನಾನೇ. ಜನನಿ ಜಗದಾಂಬೆ ಮಮ ಜನ್ಮದಾತೆ, ಬೇಡುವೆ ನಾನೇ ಈ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುತ್ತಿದ್ದೇನೆ. ಇಂದಿನ ಕುರುಕ್ಷೇತ್ರ ಮಹಾಯುದ್ಧದ ದುರ್ಬರ ಸನ್ನಿವೇಶದಲ್ಲಿ ನಾನೊಂದು ವೇಳೆ ಕುಮಾರ, ಆ ಭದ್ರವನ್ನು ನೋಡೇಬೇಡ. ಯುದ್ಧ ರಂಗವು ನಿನಗೆ ತಾಯಿಯ ಮಡಿಲಿದ್ದಾಗೆ. ಹೋಗು ತಣ್ಣವೀರ, ಜಯವನ್ನೇ ಹೊಂದು. ನಿನ್ನ ಆಶೀರ್ವಾದವು ಸರ್ವದಾ ನನ್ನನ್ನು ರಕ್ಷಿಸಲಿ ತಾಯಿ. ಹಾಗೆ ಕುಮಾರ, ಉತ್ತರ ಬಾ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರ ಯೋಧರನ್ನು ಸಾರಿ ನೋಡುವೆನು. ದುರ್ಯೋಧನನ ಹಿತಕಾಂಕ್ಷಿಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ವೀರ ಯೋಧರನ್ನೊಂದು ಸಾರಿ ತೋರಿಸು. ನಿನ್ನ ಇಚ್ಛೆ ಪಾರ್ಥ. ವಿಜಯ ವಿಜಯ ಜವದ ವೀಕ್ಷಿಸೈ ಮೇರೆ ರಣಭೂಮಿಯ ಪೊರೆಯ ವಿಜಯ. ಪಾರ್ಥ,
ಪರಮಾತ್ಮ ವಿಜಯ ವಿಜಯ ಜವದೋಲ್ ವೀಕ್ಷಿಸೈ ಮೆರೆವಿ ರಣಭೂಮಿಯ ಪೊರೆಯ ವಿಜಯ ಮಹಾಭೀಕರ ಜಯಧ್ವನಿ ಪರಾತ ಸಗುಪಾಳು ಭಯಂಕರ ಪಾರ್ಥ ಪರಮಾತ್ಮ ಮಹಾಭೀಕರ ಜಯಧ್ವನಿ ಪರಾತ ಸಗುಪಾಳು ಭಯಂಕರ ಮಹಾರಥಿ ಕಬವು ಪದಾಂತಿ ಬರಿರುತ ಪಾರ್ಥ ಪರಮಾತ್ಮ ಮಹಾರಥಿ ಕಬವು ಪದಾಂತಿ ಬಲಿರುತ ಮಹೋದ್ಧಾರಿ ಭಟ ಸಮಕ್ರಾಂತ ವಿಜಯ ವಿಜಯ ಜವದೋಲ್ ವೀಕ್ಷಿಸೈ ಮೆರೆವಿ ರಣಭೂಮಿಯ ಪೊರೆಯ ವಿಜಯ ಅಯಿತ ನಿವಾಯುತ ತುರುಗ ಗಜ ಸಹಿತ ಪ್ರಭವ ವಿಭವ ಮುದಿತ ಪಾರ್ಥ ಪರಮಾತ್ಮ ಅಯಿತ ನಿವಾಯುತ ತುರುಗ ಗಜ ಸಹಿತ ಪ್ರಭವ ವಿಭವ ಮುದಿತ ರುಯಿನ ರೋಜಿ ಕುಲ ಮಾಬ್ದಿ ನಿಖಿಲ ರುಯಿನ ರೋಜಿ ಕುಲ ಮಾಬ್ದಿ ನಿಖಿಲ ಮಹೋದ್ಗಾರಿ ಭಟ ಸಮಕ್ರಾಂತ ವಿಜಯ ವಿಜಯ ಜವದೋಲ್ ವೀಕ್ಷಿಸೈ ಮೆರೆವಿ ರಣಭೂಮಿಯ ಸುರಿಯ ವಿಜಯ ಅರ್ಜುನ ಪರಮಾತ್ಮ ನಿನ್ನೆ ಇಚ್ಛೆ ಪಾರ್ಥ ನೋಡು ಕೌರವರ ಚದುರಂಗ ಬಲ ಸಮೇತ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ದುಶ್ಯಾಸನನ್ನು ತನಗೆ ಪ್ರಿಯಕರಣ ದುಶ್ಯಾಸನವನ್ನೇ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದಗಡೆ ಸೌಬಲ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಸ್ವ ರಥಗಳಲ್ಲಿ ಕುಳಿತುಕೊಂಡಿರುವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣರ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವರೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಪರಮಾತ್ಮ ಸ್ವರ್ಣಮಯವಾದ ಅಷ್ಟಸ್ವ ಶೋಭಿತ ರಥಗಳಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತುಕೊಂಡಿರುವ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ಆತನು ನೆರಗೂದಲಿನಿಂದ ತುಂಬಿದ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಪಕಟವು ಕಂಗೊಳಿಸುತ್ತಿರುವುದನ್ನು ನೀನೇ ನೋಡು ಪಾರ್ಥ. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧ ಪ್ರಾರಂಭಿಸುವ ಮೊದಲು ಆತನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳು ನಿನಗೆ ತಿಳಿಸಬಲ್ಲವನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಹೇಗೆ ವಿಚಲಿತನಾಗಿರುವೆ? ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕುರು ಬಾಂಧವರ ಶಿರಛೇದಿಸೆನ. ಕುರು ಬಾಂಧವರ ಶಿರಛೇದಿಸೆನ.
ಭೋಗವ ಬಯಸಿ ಬದಕಿ ನಾನಾದೆ ಅಲ್ಪ ಭೋಗವ ಬಯಸಿ ಬದಕಿ ನಾನಾದೆ ಸಮರದಿ ಸೆಣೆ ಸಾಡೆನ ಕೃಷ್ಣ ಸಮರದಿ ಸೆಣೆ ಸಾಡೆನ ಕೃಷ್ಣ ಸಮರದಿ ಸೆಣೆ ಸಾಡೆನ ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಮತೀನ ನಾನಾದೆ ಪಥವ ತೋರಿಸದೇವ ಮತೀನ ನಾನಾದೆ ಪಥವ ತೋರಿಸದೇವ ಸಮರದಿ ಸೆಣೆ ಸಾಡೆನ ಕೃಷ್ಣ ಸಮರದಿ ಸೆಣೆ ಸಾಡೆನ ಕೃಷ್ಣ ಸಮರದಿ ಸೆಣೆ ಸಾಡೆನ ಸಮರದಿ ಸೆಣೆ ಸಾಡೆನ ಸಮರದಿ ಸೆಣೆ ಸಾಡೆನ ಏನು ಹೇಳಲಿ ಕೃಷ್ಣ ಹಂಗ ಪ್ರತ್ಯಾಂಗಗಳಲ್ಲಿ ದಾರುಣ ಜ್ವಾಲೆಯು ಬೇಸಿಗೆ ಬಿಸಿಲಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು ನಾಲಿಗೆಯು ಒಣಗುತ್ತಿರುವುದು ಕೈಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ನಾನು ನೋಡುತ್ತಿರುವುದಾದರೂ ಏನನ್ನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದು ಬಲ್ಲೆಯ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ನದಿಸಲು ನನ್ನಿಂದಾಗದು 3 ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ಈ ಜ್ಞಾತಿ ವಧೆಗೆ ಗುರು ಹಿಂಸೆಗೆ ಕೈಯಾಕಲಾರೆನು ರಥವನ್ನು ತಿರುಗಿಸು ಮಿತ್ರ ಅರ್ಜುನ ಪರಮಾತ್ಮ ಕುದಶ್ವ ಕಶ್ಮಲಮಿದಂ ಕುದಶ್ವ ಕಶ್ಮಲಮಿದಂ ವಿಷಮೇ ಸಮಪಶ್ಯಿತ ಅನಾರ್ಯ ದುಷ್ಟಮ ಸ್ವರ್ಗಿಮಾ ಮಕೇತಿ ಅರ್ಜುನ 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 ಪರಮಾತ್ಮ ಇಂತಹ ವಿಷಮಾವಸಾರದಲ್ಲಿ ನಿನ್ನಲ್ಲಿ ಇಂತಹ ಕಶ್ಮಲ ಭಾವವು ಹೇಗೆ ಹುಟ್ಟಿತು ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕರ ಮಾರ್ಗವನ್ನು ಹಿಡಿಯಬೇಡ ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ ಕಥಂ ಭೀಷ್ಮಂ ವಾಸಂಕೆ ದ್ರೋಣಾಂಚ ಮಧುಸೂದನ ಕಥಂ ಭೀಷ್ಮಂ ವಾಸಂಕೆ ದ್ರೋಣಾಂಚ ಮಧುಸೂದನ ಈಶುಭಿ ಪ್ರತಿಯೋನ್ ಸ್ವಾಮಿ ಪೂಜಾರ್ಯ ವರಿ ಸೂದನ ಪೂಜಾರ್ಯ ವರಿ ಸೂದನ ವಾಸುದೇವ ಒಂದು ಸಾರಿ ಕುರಿ ಸೈನ್ಯದ ಕಡೆಗೆ ದೃಷ್ಟಿಸಿ ನೋಡು ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು ಆಚಾರ್ಯ ದ್ರೋಣರು ನಮಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು ಪೂಜಾರ್ಯರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರು ಹೊದೆಯಿಂದ ಲಭಿಸುವ ಸಂಪತ್ತಿಗಿನ್ನ ಭಿಕ್ಷಾ ವೃತ್ತಿಯೇ ಶ್ರೇಯಸ್ಕರವು ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ ಅಶಾಶ್ವತ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಸುಜನವಧೆಯು ನನಗೆ ಸಮ್ಮತವೂ ಇಲ್ಲ
ವಾಸುದೇವ. ಅರ್ಜುನ, ಯಾರನ್ನು ಯಾರು ವಧಿಸುವರು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಟಿ ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು ನಾನು ಕೂಡ ಅನೇಕ ಸಾರಿ ಜನಿಸಿರುವು, ಮುಂದೆಯೂ ಜನಿಸಿರುವು. ಜನ್ಮ ಮೃತ್ಯುಗಳು ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವು. ದುಸ್ಸಾಹ ಶ್ವೇತ್ಯ ದಿಕ್ಕಿನಿಂದ ಸರ್ವಾಂಗಗಳು ನಿಶ್ಚಿಪ್ತವಾಗಿರುವು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆ. ಹೇಳು, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವೂ ಇಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಅಕೀರ್ತಿ ಭಾಜನೆನಿಸಿದೆ. ಸಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ, ಅಕೀರ್ತಿ ಭಾಜನೆನಿಸಿವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಏಡಿ ಎಂದು ಅಳಿಯುವರು, ಆತ್ಮೀಯರು ವಂಚಕರೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವರ ಪಾತ್ರಕ್ಕೂ ನಿಂದನು, ಸರ್ವರಿಂದಲೂ ವಂಚಿತನು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾದರೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನು ಕರ್ಮತರ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವೂ ಅವನ ಅಧೀನನಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಆಯುಧಗಳನ್ನು ಧರಿಸು. ಕರ್ಮಯೋಗಿನ್, ಆಯುಧಗಳನ್ನು ಧರಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿಯನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮಜ ರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನ, ಅಧರ್ಮ ಉದ್ಧಾರವಾಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನಿಸುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಇದು ನನ್ನ ಅವತಾರದ ಗುರುತುಗಳು ಪಾರ್ಥ. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಾಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ಯದಾ ಯದಾ ಯಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ
ಭಿಕ್ಷಾರೂಪಿ ದಾರಿದ್ರ್ಯ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಜನಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧ ಅಹಂಕಾರಗಳೆಂಬ ತ್ರಿಗುಣಾತ್ಮಕ ರೂಪಕದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದ ಕಡೆಗೆ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೂ ಉದಯ ವಿನಾಶಕ್ಕೂ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಂತರ್ಯಾಮಿಯಾದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರಲ್ಲಿನ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವೂ ನಾನು. ಮನುಷ್ಯರಲ್ಲಿನ ಪೌರುಷವೂ ನನ್ನದು. ಸಮಸ್ತ ಭೂತಗಳಿಗೂ ಅಧಿಕಾರನು ನಾನು. ನಾನು ದೇವತೆಗಳಲ್ಲಿ ಇಂದ್ರನು. ರುದ್ರರಲ್ಲಿ ವೇದಗಳಲ್ಲಿ ಸಾಮವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅಬೋಧ, ಅನಂತ. ಅದರಲ್ಲೊಂದು ಅಲ್ಪಾವರ್ತದಿಂದ ಈ ಜಗತ್ತಿನ ಪ್ರಭವ ಪ್ರಳಯಗಳು ನಡೆಯುವೂ ಪಾರ್ಥ. ನಿಮ್ಮ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹೊರೆಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ಧಾರಣ ಮಾಡು, ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನೂ ನಾನು. ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನುದರದಲ್ಲಿ ಧರಿಸಿಕೊಳ್ಳುವೆನು. ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶೀಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಎಂತಹ ಭಯಾನಕ ರೂಪವಿದು, ಮಾನವನ ಚಕ್ಷುಗಳಿಂದ ನೋಡಲಾರರು ಪ್ರಭು. ಕೈಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ, ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳು ಬಿಸುವ ನಿನ್ನ ಸುಮಧುರ ವದನವೆಲ್ಲಿ? ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ, ಶಾಂತಿಯ ಕರುಣಿಸು ನೀ. ರಾಧಾ ರಮಣ ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯನ್ನು ಪಾಮರರೆನ್ನೋಳು, ಮಾಡು ಕೃಪೆಯನ್ನು ಪಾಮರರೆನ್ನೋಳು. ಭೀಕರ ರೂಪದ ಬೆಗೆಯನ, ಭೀಕರ ರೂಪದ ಬೆಗೆಯನ ಸೈಸೆ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ. ರಾಧಾ ರಮಣ ಮುಕ್ತಿಯ ಕರುಣಿಸು ನೀ, ಕರುಣಿಸು ನೀ, ಕರುಣಿಸು ನೀ. ಅರ್ಜುನ,
ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನೌಕೆಯಂತೆ ನಿನ್ನ ಹೃದಯವು ಶಾಂತವಾಗಿರಲಿ. ನಿನ್ನ ನೌಕೆಯು ಪ್ರತಭಷ್ಟವಾಗದಂತೆ ದಡವನ್ನು ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪ್ರತಭಷ್ಟವಾಗದಂತೆ ದರವನ್ನು ಮುಟ್ಟಿಸಲು ನಾನು ಕರುಣಾಧಾರಿಯಾಗಿ ನಿಂತಿರುವೆನು ಪಾರ್ಥ. ಆಜ್ಞೆ ಮಾಧವ. ಶಿವನೊರ ಬಲಯನಗಿರುವಾಗ ಪರಶಿವನೊರ ಬಲಯನಗಿರುವಾಗ ಏಳು ಪಾಂಡವ ಎನಗೆದುರೆ 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 ದೋರೋಣ ಪಾಂಡವರ ರಣ ವಿಜಯಿಸಿದ ದೋರೋಣ ಪಾಂಡವರ ರಣ ವಿಜಯಿಸಿದ ಶಿರವ ಕಡಿದುಲಾದರ ಉರುಳಿಸಿ ಶಿರವ ಕಡಿದುಲಾದರ ರುಂಡವ ಮುಂಡವ ಚಂದಾಡುವೆನ ರುಂಡವ ಮುಂಡವ ಚಂಡಾಡುವೆನ ಕಡಕ್ತಮರದ ಏಳು ಪಾಂಡವರು ಎನಗೆದುರೆ ಎನಗೆದುರೆ ಎನಗೆದುರೆ. ಮಹಾದೇವನ ವರಪ್ರಸಾದದಿಂದ ವಿದುಷ್ಟರ ಭೀಮ ನಕುಲ ಸಹದೇವಾದಿ ಮಹಾರಥಿಕರನ್ನು ತಡೆಗಟ್ಟಿದನು. ಈ ಅಲ್ಪ ಅಭಿಮಾನಿಯನೆದುರು ಪರಾದೇವನು ಒಪ್ಪಿಕೊಳ್ಳಬೇಕಾಯಿತು. ದ್ರೋಣನ ನೇತೃತ್ವದಲ್ಲಿ ನಾವು 7 ಜನ 7 ಬಾರಿ ಅಕ್ರಮ ಮಾಡಿದೆವು. 7 ಬಾರಿ ಸೋತಿದಾಯಿತು. ಬಲ ಬಲ ಅಭಿಮಾನ್ಯು, ಈ ಸಾರಿ ನೀನು ಖಂಡಿತವಾಗಿ ಉದ್ಧಾರ ಆಗುವುದಿಲ್ಲ. ಇದು ಸೈನ್ಯವನ ಕಡೆ ಪ್ರಯತ್ನ. ನಮ್ಮಿಬ್ಬರಲ್ಲೊಬ್ಬರು ಹತರಾಗಲೇಬೇಕು. ದೋರೋಣ ಪಾಂಡವರ ರಣ ವಿಜಯಿಸಿದ ದೋರೋಣ ಪಾಂಡವರ ರಣ ವಿಜಯಿಸಿದ ಶಿರವ ಕಡಿದುಲಾದರ್ ಉರುಳಿಸಿ ಶಿರವ ಕಡಿದುಲಾದರ ಉರುಳಿಸಿ ರುಂಡವ ಮುಂಡವ ಚಂಡಾಡುವೆನ ರುಂಡವ ಮುಂಡವ ಚಂಡಾಡುವೆ ಕಡಕ್ ಸಮರದ ಏಳು ಪಾಂಡವರು ಎನಗೆದುರೆ ಎನಗೆದುರೆ ಎನಗೆದುರೆ. ಜಗದೀಶ್ವರ, ಹೇ ಧರ್ಮ ಸ್ವರೂಪ, ನೀನಿದಕ್ಕೆ ಸಾಕ್ಷಿ. ಕೌರವರ ಅನ್ನದಿಂದ ಪರಿಪುಷ್ಟರಾದ ಕಾಪುರುಷರೇ, 2 ಇಡೀ ಅನ್ನದ ಸಲುವಾಗಿ ನ್ಯಾಯ, ನೀತಿ, ಧರ್ಮ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟಿದ. ನನ್ನ ರಥವು ಭಂಗವಾಯಿತು, ಧನಸ್ಸು ಮುರಿಯಿತು, ಬತ್ತಳಿಕೆಯು ಬರಿದಾಗಿದೆ. ನನ್ನ ಕೈಯಲ್ಲಿ ಈ ಚಕ್ರದ ಹೊರತಾಗಿ ಮತ್ತಾವ ಆಯುಧವೂ ಇಲ್ಲ. ಇಂತಹ ನನ್ನನ್ನು ನೀವೇಳು ಜನ ಮಹಾರಥಿಕರು, ವೀರಾದಿ ವೀರರು ಏಕಕಾಲದಲ್ಲಿ ಆಕ್ರಮಣ ಮಾಡಿರುವ ಧಿಕ್ಕಾರವಿರಲಿ ನಿಮ್ಮ ವರ್ತನೆಗೆ. ನೀವು ವೀರರಲ್ಲ, ಕುರುಸೈನ್ಯ ಕಳಂಕ ಸ್ವರೂಪರು. ನಿಮ್ಮಲ್ಲಿ ಒಂದು ಅಣುವಿನಷ್ಟಾದರೂ ಮನುಷ್ಯತ್ವವು ಇನ್ನೂ ಉಳಿದಿದ್ದರೆ ಕೆಳಗಿಡು, ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ. ಒಂದು ಅಲ್ಪ ಚಕ್ರಕ್ಕೆ ಹಿಮ್ಮೆಟ್ಟು ವೀರ ಆಕ್ರಮಣ ಮಾಡಿ ಈ ಚಕ್ರದ ಮಹಿಮೆಯನ್ನು ನಿಮ್ಮೆಲ್ಲರಿಗೂ ತೋರಿಸುವೆನು. ಒಂದೇ ನಿಮಿಷ. ರೌಂಡ್ ಆಗ ಬನ್ನಿ, ರೌಂಡ್ ಆಗ್ತಿಬ್ರು, ರೌಂಡ್ ಹಾಕು ಸುಮ್ಮನಿಂದ.
ದುಶಾಸನ ಈ ನನ್ನ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಅಭಿಮನ್ಯು ಎಂದಿಗೂ ನಿರಸ್ತನಾಗುವುದಿಲ್ಲ. ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ. ಒಳ್ಳೆಯ ದುಶಾಸನ, ನಾನು ಮುಂದಿನ ಹೊಡೆಯುತ್ತಿಲ್ಲ, ಹಿಂದಿನ ಹೊಡೆ. ಯುದ್ಧವನ್ನು ಕಟುಕನ ಹಿಂಸಾಕ್ರಿಯೆಗಿಂತ ಹೀನವಾಗಿ ಮಾಡಿದೆಯಾ? ಹೇ ವಿಧಾತ, ಘೋರ ನರಕವೊಂದನ್ನು ಸೃಷ್ಟಿಸಲು ಇಷ್ಟೊಂದು ಅಭಿಸಂಧಿ ಏಕೆ? ನನ್ನನ್ನು ಬಲಿ ಕೊಡಲೆಂದೇ ನೀ 7 ಜನ ಮಹಾರಥಿಕರು, ವೀರಾದಿ ವೀರರು ಏಕಕಾಲದಲ್ಲಿ ಆಕ್ರಮಣ ಮಾಡಿದರು. ಈ ನನ್ನ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಅಭಿಮನ್ಯು ಎಂದಿಗೂ ನಿರಸ್ತನಾಗುವುದಿಲ್ಲ. ನಿಮ್ಮಂತಹ ಮಾನವ ಕೀಟಗಳನ್ನು ಧ್ವಂಸ ಮಾಡುವೆನು. ಆಘಾತದಿಂದ ನಿಮ್ಮಂತಹ ಮಾನವ ಕೀಟಗಳನ್ನು ಧ್ವಂಸ ಮಾಡುವೆನು. ಮುಷ್ಟಿದ ತೊಡಗಿದರೆ ಖಂಡಿತವಾಗಿಯೂ ಸೋಲುವೆ. ದುಶಾಸನ, ನೀನು ಗದೆಯಿಂದ ಹೊಡೆ, ನಾನು ಮುಷ್ಟಿಯಿಂದ ಹೊಡೆಯುತ್ತೇನೆ. ಲಘು 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 ದುಶಾಸನ, ಜಾಗ ಬಿಡಿ, ಜಾಗ ಬಿಡಿ. ಓ ದೈವವೇ, ನನ್ನಲ್ಲಿ ನೀನು ಪರಾನ್ಮುಖನಾದೆಯ. ತಂದೆಗೆ ಶಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು, ಕೌರವರ ದಳಪತಿ, ಬ್ರಾಹ್ಮಣರ ತಿಲಕ, ನಿನ್ನ ಸೇನಾಧಿಪತ್ಯದಲ್ಲಿ ಇಂತಹ ಅನರ್ಥವಾಯಿತೆ. ಕ್ಷತ್ರಿಯೋಚಿತ ಆಶೋತ್ತರಗಳಿಂದ ಈ ನವತಾರುಣ್ಯದಲ್ಲಿ ಈ ಅಧರ್ಮದ ಯುದ್ಧಕ್ಕೆ ಬಲಿಯಾಗಿ ಪರಾಜಿತನಾಗಿ ಪ್ರಾಣತ್ಯಾಗ ಮಾಡಲು ದುಃಖಿಸುತ್ತಿಲ್ಲ. ಆದರೆ ಈ ಹರಪ್ಪತನವನ್ನು ಕಂಡು ನನ್ನ ಮನಸ್ಸು ದುಃಖಿಸುತ್ತಿದೆ. ಓ ಜಗದೀಶ್ವರ, ಹೇ ಅಮ್ಮ, ಜನರೇ, ಸುಮ್ಮನಿರುವೆ ಕೇಶಕುನಿ, ಇದು ಯುದ್ಧದ ಕೊನೆಯ ದಿನ, ನಿರಾಶನಾಗಬೇಡ. ದುರ್ಯೋಧನ, ಇನ್ನಾದರೂ ಯುದ್ಧವನ್ನು ಸಾಕು ಮಾಡು. ಈಗ ಹೇಳುವುದ ಶಕುನಿ? ಹೌದು, ನಾನೇ ಹೇಳುವೆನು. ಸರ್ವರ ವಿರುದ್ಧ ನಿನ್ನ ಹೃದಯದಲ್ಲಿ ಯುದ್ಧದ ವಿಷಬೀಜವನ್ನು ನೆಟ್ಟೆನು. ಆ ಕಾರ್ಯಕ್ಕಾಗಿ ಈಗಲೂ ಚಿಂತಿಸುತ್ತಿರುವೆನು. ಚಿಂತಿಸು, ನಾನು ನಿನ್ನ ಹಿತಕಾಂಕ್ಷಿ. ಯುದ್ಧವನ್ನು ಸಾಕು ಮಾಡು. ಈ ಯುದ್ಧಕ್ಕೆ ನೀನು ಕಾರಣವಲ್ಲ ಶಕುನಿ. ರಾಜ್ಯವು ವೀರನ ಸಂಪತ್ತು. ಪಾಂಡವರ ರಾಜಲೋಭದಿಂದ
ಈ ಯುದ್ಧವು ಪ್ರಾರಂಭವಾಯಿತು. ಸ್ವಯಂ ನಾನೇ ಅದನ್ನು ಪ್ರತಿಷ್ಠಾಪಿಸಿದೆ. ನೀನು ಇಲ್ಲದಿದ್ದ ಪಕ್ಷದಲ್ಲಿ ಅರಗಿನ ಮನೆಯ ಪ್ರಕರಣವನ್ನು ನಿಲ್ಲಿಸಬಹುದಿತ್ತು. ಕಪಟದೂತಕ್ಕೆ ಎಡೆ ಇರಲಿಲ್ಲ. ರಾಜಸಭೆಯಲ್ಲಿ ಪಾಂಚಾಲಿ ಅಪಮಾನವಾಗುತ್ತಿರಲಿಲ್ಲ, ಆದರೆ ಯುದ್ಧವು ಖಂಡಿತವಾಗಿಯೂ ಆಗುತ್ತಿತ್ತು. ದುರ್ಯೋಧನ, ಯುದ್ಧವನ್ನು ಸಾಕು ಮಾಡು. ನಿನ್ನ ಕೈ ಹಿಡಿದು ಬೇಡುವೆನು. ನಿನ್ನ 100 ಜನ ಸಹೋದರರನ್ನು ನಿರಾಹಾರದಿಂದ ಕೊಂದ ನನಗೆ ನೀನು ಹಿತೈಷಿಯಾಗಲು ಸಾಧ್ಯವೇ? ಈಗ ಮಾತುಗಳೇಕೆ ದುರ್ಯೋಧನ? ಆದರೂ ನಿನ್ನನ್ನು ಸಮೀಪದಲ್ಲೇ ಇಟ್ಟುಕೊಂಡೆ. ಹೆಜ್ಜೆ ಹೆಜ್ಜೆಗೂ ನರಕದ ಹಾರಿಗೆ ತಳ್ಳುವೆ ಎಂದು ತಿಳಿದಿದ್ದರು ನಿನ್ನೊಂದು ಆನಂದದಿಂದ ಪ್ರಿಯ ಬಂಧುವೆಂದು ಆಲಂಗಿಸಿದನು. ಇದಕ್ಕೆ ಕಾರಣವೇನು ಗೊತ್ತಾ ಶಕುನಿ? ನೀನು ತುಚ್ಛ, ನೀಚ, ಮಿಥ್ಯವಾದಿ, ವಂಚಕ, ಶೂದ್ರ ಜೀವಿ ಎಂದು ಆಲಕ್ಷಿಸಿದನು ಅಷ್ಟೇ. ಸ್ಥಿರನಾಗು ದುರ್ಯೋಧನ. ಹಾಗೆ ಹೋಗಿದ್ದನ್ನು ಚಿಂತಿಸಿ ಫಲವೇನು? ಈಗ ಪಾಂಡವರ ಕ್ಷಮೆಯನ್ನು ಕೇಳು. ಅವರು ಸಂತುಷ್ಟರಾಗಿ ನಿನ್ನ ರಾಜ್ಯವನ್ನು ನಿನಗೇ ನೀಡುವರು. ಏಕೆ? ಗುರುಹತ್ಯೆಯನ್ನು ನೋಡಿದ್ದಾಯಿತು. ಸಹೋದರ ಪುತ್ರರು ಯುದ್ಧ ಕ್ಷೇತ್ರದಲ್ಲಿ ಒಬ್ಬೊಬ್ಬರಾಗಿ ಮೃತರಾದರು. ಈಗಲೂ ನಿನ್ನ ಪ್ರತಿಹಿಂಸೆ ಜ್ವಾಲೆ ಆರಲ್ಲ ಶಕುನಿ. ಈಗ ಯಾವ ವಸಂತವನ್ನು ನೋಡಲಿರುವೆ? ಈ ದುರ್ಯೋಧನ ಸ್ಥಿರ ಲಕ್ಷ ಶಕುನಿಗಳ ಕೂಟ ಬುದ್ಧಿಯನ್ನು ಸ್ಥಿರಪಡಿಸಿ ಸ್ವರ್ಗದ ಮಾರ್ಗವನ್ನೇ ಹಿಡಿಯಬಲ್ಲೆನು. ಪಾಂಡವರ ಪರದೊಳದಲ್ಲಿ ನನ್ನ ನತಮಸ್ತಕವನ್ನು ನೋಡಲು ಸಂಕಲ್ಪಿಸಿರಲ್ಲೇ ಮಾಡುವ. ಹೋಗು, ಶತ್ರುವಂಶವನ್ನು ಸೇರು. ಈ ದುರ್ಯೋಧನ ಪ್ರಚಂಡ ದಂಶವನ್ನು ನೋಡಿ ಚಕಿತನಾಗು. ಇಲ್ಲವೇ ಮಿತ್ರಂತೆ ನನ್ನ ಸಂಗಡ ಬಾ. ಜೀವನದ ಚರ್ಮ ಸ್ಪಂದನದಿಂದ ಶತ್ರುದೇಹ ಕಂಪಿಸುವುದನ್ನು ನೀನೇ ನೋಡುವೆ. ಇಂತಹ ಅಪಮಾನ ನನ್ನ ಜೀವನದಲ್ಲಿ ಯಾರೂ ಕೂಡ ಇಷ್ಟೊಂದು ತುಚ್ಛ ಭಾವದಿಂದ ನೋಡಿರಲಿಲ್ಲ. ದುರ್ಯೋಧನ, ಬೇಡ ಬೇಡ, ಹೋಗು ಹೋಗು ವೀರ. ಚಿಕ್ಕಂದಿನಿಂದಲೂ ಪ್ರತಿಹಿಂಸೆಯಲ್ಲೂ ಮುಗ್ಧನಾದಿ ನನ್ನ ಹೃದಯವು ಸ್ನೇಹ ಮಮತೆಯನ್ನು ಕಂಡರಿಯದು. ಈಗ ಜೀವನದ ಕೊನೆಯ ಆಳದಲ್ಲಿ ನಾನು ನಿನ್ನ ಮಿತ್ರನೆನಿಸುವೆನು. ನೂತನ ಪೌರುಷದಿಂದ ಉತ್ತೇಜನಾಗಿ ಯುದ್ಧ ಮಾಡಿ ವೀರ ಸ್ವರ್ಗವನ್ನು ಪಡೆ. ನಾನು ನಿನ್ನನ್ನು ಹಿಂಬಾಲಿಸುವೆನು. ಇಂದು ಶಕುನಿಯ ಮರಣದ ಹೊರತು ಮತ್ತೇನೂ ಉಳಿದಿಲ್ಲ. ಈ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಇವನು ಸಂಪಾದಿಸಿದ್ದು ಕೇವಲ ದುರ್ದಾಗ್ನಿ, ದುರ್ದಶಿ, ಉಪಮಾತೀತ, ದುರ್ಬರ ಚಿಂತಾಗ್ನಿ. ಭೀಮಸೇನ, ಇದೆಂತಹ ಅಪಮಾನ! ದುರ್ಯೋಧನನು ಈ ಸಾರಿ ನಿನ್ನನ್ನು ಖಂಡಿತವಾಗಿಯೂ ವಂಚಿಸಿದನು. ನನ್ನನ್ನಲ್ಲ ವಾಸುದೇವ, ನಿನ್ನನ್ನು. ಈ ಭೀಮಸೇನನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಈಗೇನು ಮಾಡುವುದು ಜನಾರ್ದನ? ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭನದಿಂದ ಅಡಗಿ ಕುಳಿತಿರುವನು. ಕೂಗು ಎದಿಷ್ಟರ ಹೊರಗೆ ಬರುವನು. ಒಪ್ಪತಕ್ಕ ಮಾತು. ಆದರೆ ಧರ್ಮರಾಯನ ಬಾಯಲ್ಲಿ ಇಂತಹ ಪುರುಷೋಕ್ತಿಗಳು ಬರುವುದಾದರೂ ಹೇಗೆ? ನಾನೇ ಪ್ರಾರಂಭಿಸುವೆನು. ದುರ್ಯೋಧನ 11 ಅಕ್ಷೋಹಿಣಿ ಕುರಿ ಸೈನ್ಯವನ್ನು ನಾಶ ಮಾಡಿದೆ. ಭೀಷ್ಮ, ದ್ರೋಣ, ಕರ್ಣ, ಸೈಂಧವ, ಶಲ್ಯಾದಿ ಮಹಾರಥಿಕರು ನಿನಗಾಗಿ ಪ್ರಾಣವನ್ನು ಬಿಟ್ಟರು. ಶಕುನಿ ಅಂತ ನರಾಧಮನು ವೀರನಂತೆ ಯುದ್ಧ ಮಾಡಿ ರಣರಂಗದಲ್ಲಿ ಮಡಿದನು. ಏಡಿಯಾದ ನೀನು ಸರೋವರದಲ್ಲಿ ಅಡಗಿ ಕುಳಿತಿರುವೆಯಾ? ಎದ್ದು ಬಾರೋ ಮರಿ.
ವಿರಾಟಮಣಿ ಅಡುಗೆ ಭಟ್ಟಾಂಗ ವೀರ ಹೃದಯವನ್ನು ನೀನು ಹೇಗೆ ತಿಳಿಯಬಲ್ಲೆ? ಯುಧಿಷ್ಠಿರ, ನಾನು ಪ್ರಾಣಭಯದಿಂದ ಸರೋವರದಲ್ಲಿ ಅಡಗಿ ಕುಳಿತಿರಲಿಲ್ಲ. ನಿಮ್ಮೊಡನೆ ಕಾದಾಡುವ ಮುನ್ನ ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದುತ್ತಿದ್ದೆನು. ಉತ್ತಮ ಉತ್ತಮ ದುರ್ಯೋಧನ. ಧರ್ಮರಾಯ, ಈ ದುರ್ಯೋಧನ ಉನ್ನತ ದಶೆಯಲ್ಲಿ ಹೊರಟ 11 ಅಕ್ಷೋಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು, ನನ್ನ ಮತ್ತು ಈ ಗದೆ. ಪಾಂಡವೀರರೇ, ನಿಮ್ಮನ್ನು ಗದಾ ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆನು. ಸಾಮರ್ಥ್ಯವುಳ್ಳರು ಎದುರಿಗೆ ಬಂದು ನಿಲ್ಲಿ. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ಏನೆಂದು ಉತ್ತರ ಕೊಡುವೆ? ವಾಸುದೇವ, ನಾನಿಷ್ಟು ದಿನ ಕಾಯ್ದಿದ್ದು ಈ ಶುಭ ಮುಹೂರ್ತ ಸಲುವಾಗಿ. ಸಿದ್ಧ. ಸಿದ್ಧನಾಗು. ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದು. ವಿಶ್ರಾಂತಿ ಅಗತ್ಯವಿಲ್ಲ. ಸಿದ್ಧನಾಗು. ದುರ್ಯೋಧನ, ವಾಸುದೇವ, ಭೀಮನನ್ನು ರಕ್ಷಿಸು. ಸ್ವಲ್ಪ ಸಮಾಧಾನದಿಂದಿರು ಯುಧಿಷ್ಠಿರ. ಬಾಪು ದುರ್ಯೋಧನ, ಬಾಪು ಭೀಮಸೇನ, ತೊಡೆಯನ್ನು ತೊಟ್ಟಿ ಯುದ್ಧವನ್ನು ಮಾಡು. ಈಗ ನೆನಪಿಗೆ ಬಂದಿತು. जय मंगलदायक हरिये, जय पावनदारि मुरारी, जय मंगलदायक हरिये, जय पावनदारि मुरारी, जय मंगलदायक हरिये, मंगल शुभकर श्रीलोला जय, मंगल शुभकर श्रीलोला जय, जय 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 मंगलदायक हरिये, जय पावनदारि मुरारी, जय मंगलदायक हरिये। गोविंद 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 जय जय ಒಗ್ಗಟ್ಟಿರಲಿ ಒಗ್ಗಟ್ಟಿರಲಿ. ಹರ ಹರ ಮಹಾದೇವ್
श्री कृष्ण परमात्मा की, श्री नागेश्वर स्वामी की।